ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪ ಪ್ರಾಕ್ಟೀಸ್ ಸೆಷನ್ಗೆ ಆತ್ಮೀಯ ಸ್ವಾಗತ. ಈಗ ಸ್ಟಾರ್ಟಿಂಗ್ಗೆ ಕಣ್ಣು ಮುಚ್ಚಕ್ಕೆ ಹೇಳ್ತಾ ಇದ್ದೀನಿ. ನಿಧಾನವಾಗಿ ಎಲ್ಲರೂ ಕಣ್ಣುಗಳನ್ನ ಮುಚ್ಚಿ ನಿದ್ದೆ ಮಾಡಬೇಡಿ, ಆಯ್ತಾ? ವಿಡಿಯೋ ಆನ್ ಮಾಡ್ಕೊಳಕ್ ಸಾಧ್ಯವಾದ್ರೆ ಆನ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲೆಲ್ಲರೂ ಕೂತಿರೋದು ಒಂದಕ್ಕೆ, ವಿ ಆರ್ ಆಲ್ ಒನ್. ಓಕೆ, ನಾನು ಯಾಕೆ ಆಫ್ ಮಾಡ್ಕೊಳ್ತೀನಿ ಅಂದ್ರೆ ನೀವು ನನ್ನನ್ನೇ ನೋಡ್ತಾ ಇರ್ತೀರಿ ಅಂತ ನಾನು ಆಫ್ ಮಾಡ್ಕೊಳ್ತೀನಿ ಅಷ್ಟೆ. ಕಣ್ಮುಚ್ಚಲ್ಲ ಯಾರು. ಓಕೆ, ಸರಿ. ಮ್ಯೂಸಿಕ್ ಸಾಕಾ? ಇಲ್ಲಾಂದ್ರೆ ಓಕೆ, ಥ್ಯಾಂಕ್ ಯು. ರೂಪಾ ಮೇಡಮ್ ಕಣ್ಣು ಮುಚ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ, ಮುಖದಲ್ಲಿ ಸ್ಮೈಲ್ ಇರಲಿ. ಎಲ್ಲರೂ ರೂಪಾ ಮೇಡಮ್ ಅನ್ನು ಫಾಲೋ ಮಾಡಿ. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ದೈವಿ ಉತ್ಸಾಹದಿಂದ ಕೂಡಿದ ಬಿಳಿಯ ಬೆಳಕನ್ನ, ನಾನು ಉಸಿರಾಡ್ತಾ ಇದ್ದೇನೆ ಎನ್ನುವ ಅರಿವನ್ನ ತಂದುಕೊಳ್ಳಿ. ಈ ಕ್ಷಣ ನೀವು ಈ ಚಿಕಿತ್ಸಾ ಅಭ್ಯಾಸದಲ್ಲಿ ಭಾಗವಹಿಸುತ್ತಿರುವಾಗ ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಪೂರ್ವಜರನ್ನ, ನಿಮ್ಮ ಪ್ರೀತಿ ಪಾತ್ರರನ್ನ ಕೃತಜ್ಞತಾಪೂರ್ವಕವಾಗಿ ನೆನೆಸಿಕೊಳ್ಳಿ. ನಾವು ಹೇಳುವುದನ್ನ ಪುನರಾವರ್ತಿಸಿ, ಅಂದ್ರೆ ರಿಪೀಟ್ ಮಾಡಿ, ನಿಮ್ಮ ಕಿವಿಗೆ ಕೇಳುವಷ್ಟು ಜೋರಾಗಿ ಹೇಳ್ಕೊಳ್ಳಿ. ನಾನು ಹೇಳಿ ಅಂದಾಗ ಈಗ ನಾನು ಹೇಳೋದು ಕೇಳ್ಕೊಳ್ಳಿ. ಇಂದಿನ ನಮ್ಮ ವಿಷಯ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಕಾರಾತ್ಮಕ ಭಾವನೆ ಹುಟ್ಟಿದ ಕ್ಷಣದಲ್ಲೇ ಅನ್ವಯಿಸುವ ಪ್ರಜ್ಞಾ ಪ್ರಕಲ್ಪ ಜೀವನ ಸಾಧನೆ. ಅನೇಕ ಜನ ಸಾಧನೆ ಮಾಡುತ್ತಾರೆ, ಧ್ಯಾನ ಮಾಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಹೀಲಿಂಗ್ ಮಾಡುತ್ತಾರೆ. ಆದರೆ ಜೀವನದಲ್ಲಿ ಯಾರಾದರೂ ಏನಾದರೂ ಹೇಳಿದಾಗ, ಅಥವಾ ಒಂದು ಘಟನೆ ನಡೆದಾಗ, ಒಂದು ನೆನಪು ಬಂದಾಗ, ಒಂದು ವರದಿ ಬಂದಾಗ, ಒಂದು ವ್ಯಕ್ತಿಯನ್ನು ನೋಡಿದಾಗ ತಕ್ಷಣ ಭಾವನೆಗಳಲ್ಲಿ ಕೊಚ್ಚಿ ಹೋಗುತ್ತಾರೆ. ಕೋಪ ಬರುತ್ತದೆ, ಬೇಸರ ಬರುತ್ತದೆ, ತೀರ್ಪು ಬರುತ್ತದೆ, ದೂರು ಬರುತ್ತದೆ, ಭಯ ಬರುತ್ತದೆ, ಆತಂಕ ಬರುತ್ತದೆ. ಆ ಕ್ಷಣದಲ್ಲಿ ನಾವು ನಮ್ಮ ಸಾಧನೆಯನ್ನ ಮರೆತು ಬಿಡುತ್ತೇವೆ. ಆದರೆ ನಿಜವಾದ ಸಾಧನೆ ಎಂದರೆ ಭಾವನೆ ಇಲ್ಲದ ಸಮಯದಲ್ಲಿ ಮಾಡುವುದಲ್ಲ, ಭಾವನೆ ಬಂದ ಕ್ಷಣದಲ್ಲಿ ಮಾಡುವ ಸಾಧನೆ. ಅದೇ ಪ್ರಜ್ಞಾ ಪ್ರಕಲ್ಪ ಜೀವನ ಸಾಧನೆ. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಿಮಗೆ ಕೋಪ ಬರಬಹುದು. ಇವನು ಯಾವತ್ತೂ ಬದಲಾಗುವುದಿಲ್ಲ, ಇವಳು ಹೀಗೆ, ಇವನು ಒಳ್ಳೆಯವನು ಅಲ್ಲ, ಇವಳು ನನಗೆ ಸೂಕ್ತವಲ್ಲ, ಇವನು ನನ್ನ ಜೀವನ ಹಾಳು ಮಾಡಿದ್ದಾನೆ, ಇವಳು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಆಲೋಚನೆಗಳು ಬರಬಹುದು. ಗಮನಿಸಿ, ಈ ಆಲೋಚನೆಗಳು ಬಂದ ಕ್ಷಣದಲ್ಲಿ ನೀವು ಆ ವ್ಯಕ್ತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮೊಳಗೆ ಹುಟ್ಟುತ್ತಿರುವ ಭಾವನೆಯನ್ನು ನೀವು ಬದಲಾಯಿಸಬಹುದು. ಆದ್ದರಿಂದ ಆ ಕ್ಷಣದಲ್ಲೇ ನಿಮ್ಮ ಮನಸ್ಸಿನಲ್ಲಿ ಪ್ರಾರಂಭಿಸಿ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಉದಾಹರಣೆಗೆ, ನಿಮ್ಮ ತಂದೆ ಮದ್ಯಪಾನ ಮಾಡುತ್ತಾರೆ ಎಂದುಕೊಳ್ಳಿ. ಇದು ಒಂದು ದಿನದ ಸಮಸ್ಯೆ ಅಲ್ಲ, 10 ವರ್ಷಗಳಿಂದ ಗೊತ್ತಿದೆ. 10 ವರ್ಷಗಳಿಂದ ನೀವು ಬೇಸರ ಪಡುತ್ತಿದ್ದೀರಿ.
10 ವರ್ಷಗಳಿಂದ ಕೋಪ ಮಾಡಿಕೊಳ್ಳುತ್ತಿದ್ದೀರಿ. 10 ವರ್ಷಗಳಿಂದ ದೂರು ಕೊಡುತ್ತಿದ್ದೀರಿ. ಆ 10 ವರ್ಷದ ಕೆಟ್ಟ ಭಾವನೆ ತಂದೆಯ ಅಭ್ಯಾಸವನ್ನು ಬದಲಾಯಿಸಲಿಲ್ಲ. ಆದರೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಿತ್ತು. ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿತ್ತು. ನಿಮ್ಮ ಸಂಬಂಧವನ್ನು ಹಾಳು ಮಾಡಿತ್ತು. ಹಾಗಾದರೆ ಈಗ ಹೊಸ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳೋಣ. ತಂದೆ ಬದಲಾಗಲಿ ಬಿಡಲಿ, ಮೊದಲು ನಾನು ನನ್ನ ಭಾವನೆಯನ್ನ ಬದಲಾಯಿಸುತ್ತೇನೆ. ತಂದೆಯ ಬಗ್ಗೆ ಕೆಟ್ಟ ಭಾವನೆ ಬಂದ ಕ್ಷಣದಲ್ಲಿ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪುನರಾವರ್ತಿಸುತ್ತೇನೆ. ಅಂದರೆ ರಿಪೀಟ್ ಮಾಡುತ್ತೇನೆ. ಇದರಿಂದ ಮೊದಲು ನಾನು ಮುಕ್ತನಾಗುತ್ತೇನೆ. ನನ್ನ ಮನಸ್ಸು ಹಗುರವಾಗುತ್ತದೆ. ನನ್ನ ಶಕ್ತಿ ವ್ಯರ್ಥವಾಗುವುದಿಲ್ಲ. ನಂತರ ಬದಲಾವಣೆಗಳಿಗೆ ಅವಕಾಶ ಸೃಷ್ಟಿಯಾಗುತ್ತದೆ. ಅದೇ ರೀತಿ ಗಂಡ ಹೆಂಡತಿ ಸಂಬಂಧಗಳಲ್ಲಿ ವರ್ಷಗಳ ಕಾಲ ಅದೇ ದೂರುಗಳು, ಅದೇ ಮಾತುಗಳು, ಅದೇ ಜಗಳಗಳು, ಅದೇ ಭಾವನೆಗಳು. ಅವನು ಹೀಗೆ, ಅವಳು ಹೀಗೆ ಎಂದು ಮತ್ತೆ ಮತ್ತೆ ಯೋಚಿಸುವುದು. ನಾವು ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿರುವುದಕ್ಕಿಂತ ನಮ್ಮ ಭಾವನೆಯನ್ನ ಪುನರಾವರ್ತಿಸುತ್ತಿದ್ದೇವೆ. ನಾವು ಅದೇ ಭಾವನೆಯನ್ನ ಪುನರಾವರ್ತಿಸಿದರೆ ಅದೇ ಅನುಭವವನ್ನ ಆಕರ್ಷಿಸುತ್ತೇವೆ. ಆದ್ದರಿಂದ ಮೊದಲು ನನ್ನ ಭಾವನೆಗೆ ನಾನು ಜವಾಬ್ದಾರಿ. ನಾನು ನನ್ನ ಭಾವನೆಯನ್ನ ಹೀಲಿಂಗ್ ಮಾಡುತ್ತೇನೆ. ನಾನು ನನ್ನೊಳಗೆ ಶಾಂತಿಯನ್ನು ಸೃಷ್ಟಿಸುತ್ತೇನೆ. ಸಂದರ್ಭಗಳಲ್ಲಿಯೂ ಇದೇ ಅನ್ವಯಿಸುತ್ತದೆ. ಯಾರಾದರೂ ನಿಮ್ಮ ಮನೆ ವಾಸ್ತು ಸರಿಯಿಲ್ಲ ಎಂದರು, ಯಾರಾದರೂ ಮಗಳ ಮದುವೆ ಕಷ್ಟ ಎಂದರು, ಯಾರಾದರೂ ಭವಿಷ್ಯದಲ್ಲಿ ಸಮಸ್ಯೆ ಬರುತ್ತದೆ ಎಂದರು, ವೈದ್ಯರು ವರದಿಯನ್ನು ನೋಡಿ ಸಮಸ್ಯೆಗಳಿವೆ ಎಂದರು. ಆ ಕ್ಷಣದಲ್ಲಿ ಭಯಕ್ಕೆ ಒಳಗಾಗುವುದು ಹಳೆಯ ಅಭ್ಯಾಸ. ಹೊಸ ಸಾಧನೆ ಏನು? ತಕ್ಷಣ ನಿಲ್ಲಿ, ಉಸಿರಾಡಿ ಮತ್ತು ಪ್ರಾರಂಭಿಸಿ. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಈ ಕ್ಷಣದಲ್ಲಿ ನಾನು ನನ್ನ ಭಾವನೆಯನ್ನು ಆಯ್ಕೆ ಮಾಡುತ್ತೇನೆ. ಕಾರ್ ಡ್ರೈವಿಂಗ್ ಕಲಿಯುವುದು ರಸ್ತೆಯಲ್ಲಿ. ಪುಸ್ತಕ ಓದುವುದರಿಂದ ಮಾತ್ರ ಡ್ರೈವಿಂಗ್ ಬರುವುದಿಲ್ಲ. ಅದೇ ರೀತಿ ಹೀಲಿಂಗ್ ಕಲಿಯುವುದು ಜೀವನದ ಸಂದರ್ಭಗಳಲ್ಲಿ ಕುಳಿತು ಮಾಡುವ ಸಾಧನೆ ಮುಖ್ಯ. ಆದರೆ ಭಾವನೆ ಬಂದ ಕ್ಷಣದಲ್ಲಿ ಮಾಡುವ ಸಾಧನೆ ಅತ್ಯಂತ ಮುಖ್ಯ. ಅಲ್ಲಿಯೇ ಸಾಧನೆ ಸಾಧ್ಯವಾಗುತ್ತದೆ. ಅಲ್ಲಿಯೇ ಪರಿವರ್ತನೆ ಸಂಭವಿಸುತ್ತದೆ. ಅಲ್ಲಿಯೇ ನಾವು ನಮ್ಮ ಜೀವನದ ನಿಯಂತ್ರಣವನ್ನು ಮರಳಿ ಪಡೆಯುತ್ತೇವೆ. ಆರೋಗ್ಯ ಕ್ಷೇತ್ರದ ಹೀಲಿಂಗ್. ಈಗ ನನ್ನ ಜೊತೆ ಹೇಳ್ಕೊಳ್ಳಿ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಆರೋಗ್ಯದ ಬಗ್ಗೆ ಭಯ, ವರದಿಗಳ ಬಗ್ಗೆ ಭಯ, ರೋಗದ ಬಗ್ಗೆ ಭಯ, ಭವಿಷ್ಯದಲ್ಲಿ ಏನಾಗಬಹುದು ಎಂಬ ಆತಂಕ, ನನ್ನ ದೇಹದ ಬಗ್ಗೆ ಅಸುರಕ್ಷತೆ, ನನ್ನ ಆರೋಗ್ಯ ಸುಧಾರಿಸುವುದಿಲ್ಲ ಎಂಬ ನಿರಾಶೆ, ನನ್ನ ಕುಟುಂಬದಲ್ಲಿ ಈ ರೋಗವಿದೆ, ನನಗೂ ಬರಬಹುದು ಎಂಬ ಯೋಚನೆ, ನನ್ನ ದೇಹದ ಸಣ್ಣ ಸಣ್ಣ ಲಕ್ಷಣಗಳನ್ನು ದೊಡ್ಡ ಸಮಸ್ಯೆಯಾಗಿ ಕಲ್ಪಿಸಿಕೊಳ್ಳುವ ಅಭ್ಯಾಸ, ಆರೋಗ್ಯದ ಬಗ್ಗೆ ನಕಾರಾತ್ಮಕ ಯೋಚನೆಗಳನ್ನು ಸೃಷ್ಟಿಸುವ ಮತ್ತು ಪುನರಾವರ್ತಿಸುವ ಅಭ್ಯಾಸ ನಮ್ಮೊಳಗೆ ಯಾವಾಗ ವ್ಯಕ್ತವಾದರೂ ಆ ಕ್ಷಣದಲ್ಲಿಯೇ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪುನರಾವರ್ತಿಸುವ ಬುದ್ಧಿ ಮತ್ತು ಶಕ್ತಿಯನ್ನು ಬ್ರಹ್ಮಾಂಡದ
ದಿವ್ಯ ಶಕ್ತಿ ನಮಗೆ ಕೊಡಲಿ. ಆರೋಗ್ಯದ ಬಗ್ಗೆ ಭಯವನ್ನು ಸೃಷ್ಟಿಸುವ, ಹಿಡಿದಿಟ್ಟುಕೊಳ್ಳುವ, ಪುನರಾವರ್ತಿಸುವ ನಮ್ಮ ಎಲ್ಲ ವಂಶವಾಹಿನಿಗಳ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಲಿ. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲಿ ಸುರಕ್ಷತೆ, ಆರೋಗ್ಯ, ವಿಶ್ವಾಸ ಮತ್ತು ಶಾಂತಿಯ ಹೊಸ ಅರಿವನ್ನು ತುಂಬಲಿ. ಧನ್ಯವಾದಗಳು. ನಾವು ಬ್ರಹ್ಮಾಂಡವನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ತಂದೆಯ ಬಗ್ಗೆ ದೂರು, ತಾಯಿಯ ಬಗ್ಗೆ ಬೇಸರ, ಗಂಡನ ಬಗ್ಗೆ ಅಸಮಾಧಾನ, ಹೆಂಡತಿಯ ಬಗ್ಗೆ ನಿರೀಕ್ಷೆಗಳು, ಮಕ್ಕಳ ಬಗ್ಗೆ ಆತಂಕ, ಬಂಧುಗಳ ಬಗ್ಗೆ ತೀರ್ಪುಗಳು, ನೆರೆಹೊರೆಯವರ ಬಗ್ಗೆ ಕೋಪ, ಇವನ್ನು ಯಾವತ್ತೂ ಬದಲಾಗುವುದಿಲ್ಲ. ಇವಳು ಹೀಗೆಯೇ. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಮಾತ್ರ ಎಲ್ಲವನ್ನೂ ಸಹಿಸುತ್ತಿದ್ದೇನೆ ಎಂಬ ಭಾವನೆಗಳು ಯಾವಾಗ ವ್ಯಕ್ತವಾದರೂ ಆ ಕ್ಷಣದಲ್ಲಿಯೇ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪುನರಾವರ್ತಿಸುವ ಬುದ್ಧಿ ಮತ್ತು ಶಕ್ತಿಯನ್ನು ಬ್ರಹ್ಮಾಂಡದ ದಿವ್ಯ ಶಕ್ತಿ ನಮಗೆ ಕೊಡಲಿ. ಸಂಬಂಧಗಳಲ್ಲಿ ದೂರು, ತೀರ್ಪು, ಕೋಪ, ಅಸಮಾಧಾನ ಮತ್ತು ನೋವನ್ನು ಪುನರಾವರ್ತಿಸುವ ನಮ್ಮ ಎಲ್ಲ ವಂಶವಾಹಿನಿಗಳ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಲಿ. ನಮ್ಮ ಹೃದಯದಲ್ಲಿ ಪ್ರೀತಿ, ಸ್ವೀಕಾರ, ಕ್ಷಮೆ ಮತ್ತು ಕರುಣೆಯನ್ನು ತುಂಬಲಿ. ಧನ್ಯವಾದಗಳು. ನಾವು ಬ್ರಹ್ಮಾಂಡವನ್ನು ಪ್ರೀತಿಸುತ್ತೇವೆ. ಆದ್ದರಿಂದ ಇಂದಿನ ಒಂದು ನಿರ್ಧಾರ ತೆಗೆದುಕೊಳ್ಳೋಣ. ಆರೋಗ್ಯದ ಬಗ್ಗೆ ಭಯ ಬಂದಾಗ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಸಂಬಂಧಗಳ ಬಗ್ಗೆ ಬೇಸರ ಬಂದಾಗ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಉದ್ಯೋಗದ ಬಗ್ಗೆ ದೂರು ಬಂದಾಗ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಹಣದ ಬಗ್ಗೆ ಆತಂಕ ಬಂದಾಗ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆಧ್ಯಾತ್ಮಿಕ ಜೀವನದಲ್ಲಿ ನನಗೆ ಯಾಕೆ ಹೀಗೆ ಆಗುತ್ತಿದೆ ಎಂಬ ಪ್ರಶ್ನೆ ಬಂದಾಗ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಹೀಗೆ ಹೇಳಿ, ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಬಾಸ್ ಬಗ್ಗೆ ದೂರು, ಸಹೋದ್ಯೋಗಿಗಳ ಬಗ್ಗೆ ಕೋಪ, ನನಗೆ ಅವಕಾಶ ಸಿಗುವುದಿಲ್ಲ ಎಂಬ ಭಯ, ನಾನು ಸಾಕಷ್ಟು ಯೋಗ್ಯಳಲ್ಲ ಎಂಬ ನಂಬಿಕೆ, ನನ್ನನ್ನು ಗುರುತಿಸುವುದಿಲ್ಲ ಎಂಬ ಬೇಸರ, ನನ್ನ ವೃತ್ತಿ ಬೆಳೆಯುವುದಿಲ್ಲ ಎಂಬ ನಿರಾಶೆ, ಇತರರೊಂದಿಗೆ ಹೋಲಿಕೆ, ವಿಫಲತೆಯ ಭಯ, ಟೀಕೆಯ ಭಯ ಮತ್ತು ಉದ್ಯೋಗದ ಬಗ್ಗೆ ಇರುವ ಎಲ್ಲ ನಕಾರಾತ್ಮಕ ಭಾವನೆಗಳು ವ್ಯಕ್ತವಾದಾಗ ತಕ್ಷಣವೇ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪುನರಾವರ್ತಿಸುವ ಬುದ್ಧಿ ಮತ್ತು ಶಕ್ತಿಯನ್ನು ಬ್ರಹ್ಮಾಂಡದ ದಿವ್ಯ ಶಕ್ತಿ ನಮಗೆ ನೀಡಲಿ. ಬೆಳವಣಿಗೆಯನ್ನು ತಡೆಯುವ, ಭಯವನ್ನು ಪುನರಾವರ್ತಿಸುವ,
ಅವಕಾಶಗಳನ್ನು ಕಳೆದುಕೊಳ್ಳುವ ನಮ್ಮ ಎಲ್ಲ ವಂಶವಾಹಿನಿಗಳ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಲಿ. ನಮ್ಮೊಳಗೆ ಆತ್ಮವಿಶ್ವಾಸ, ಸ್ಪಷ್ಟತೆ, ಕ್ರಿಯಾಶೀಲತೆ ಮತ್ತು ಯಶಸ್ಸಿನ ಹೊಸ ಅರಿವನ್ನು ತುಂಬಲಿ. ಧನ್ಯವಾದಗಳು. ನಾವು ಬ್ರಹ್ಮಾಂಡವನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಸಾಲದ ಬಗ್ಗೆ ಭಯ, ನಷ್ಟದ ಬಗ್ಗೆ ಭಯ, ಹಣದ ಕೊರತೆಯ ಭಾವನೆ, ಗ್ರಾಹಕರ ಬಗ್ಗೆ ದೂರು, ಮಾರುಕಟ್ಟೆಯ ಬಗ್ಗೆ ಆತಂಕ, ಭವಿಷ್ಯದ ಆದಾಯದ ಬಗ್ಗೆ ಕಳವಳ, ಸಾಕಾಗುವುದಿಲ್ಲ ಎಂಬ ಭಾವನೆ, ಇತರರ ಸಮೃದ್ಧಿಯನ್ನು ನೋಡಿ ಅಸೂಯೆ ಪಡುವುದು, ಹಣದ ಬಗ್ಗೆ ಅಸುರಕ್ಷತೆಯನ್ನು ಪುನರಾವರ್ತಿಸುವ ಅಭ್ಯಾಸ ಯಾವಾಗ ವ್ಯಕ್ತವಾದರೂ ಆ ಕ್ಷಣದಲ್ಲಿಯೇ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪುನರಾವರ್ತಿಸುವ ಬುದ್ಧಿ ಮತ್ತು ಶಕ್ತಿಯನ್ನು ಬ್ರಹ್ಮಾಂಡದ ದಿವ್ಯ ಶಕ್ತಿ ನಮಗೆ ಕೊಡಲಿ. ಹಣದ ಬಗ್ಗೆ ಕೊರತೆಯ ಭಾವನೆಯನ್ನು ಸೃಷ್ಟಿಸುವ, ಪುನರಾವರ್ತಿಸುವ, ಹಿಡಿದಿಟ್ಟುಕೊಳ್ಳುವ ನಮ್ಮ ಎಲ್ಲ ವಂಶವಾಹಿನಿಗಳ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಲಿ. ನಮ್ಮ ಜೀವನದಲ್ಲಿ ಸಮೃದ್ಧಿ, ವಿಶ್ವಾಸ, ಕೃತಜ್ಞತೆ ಮತ್ತು ಸ್ವೀಕಾರವನ್ನು ತುಂಬಲಿ. ಧನ್ಯವಾದಗಳು. ನಾವು ಬ್ರಹ್ಮಾಂಡವನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಗುರುಗಳ ಬಗ್ಗೆ ನಿರೀಕ್ಷೆಗಳು, ಭಗವಂತನ ಬಗ್ಗೆ ದೂರುಗಳು, ನನಗೆ ಯಾಕೆ ಹೀಗೆ ಆಗುತ್ತಿದೆ, ನನ್ನ ಪ್ರಾರ್ಥನೆ ಕೇಳುತ್ತಿಲ್ಲ, ನನ್ನ ಜೀವನದಲ್ಲಿ ಬದಲಾವಣೆ ಆಗುತ್ತಿಲ್ಲ ಎಂಬ ಭಾವನೆಗಳು, ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ನಿರಾಶೆ, ಹೋಲಿಕೆ, ಸಂಶಯ, ಅವಿಶ್ವಾಸ ಮತ್ತು ಅಸಹಾಯಕತೆ ಯಾವಾಗ ವ್ಯಕ್ತವಾದರೂ ಆ ಕ್ಷಣದಲ್ಲಿಯೇ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪುನರಾವರ್ತಿಸುವ ಬುದ್ಧಿ ಮತ್ತು ಶಕ್ತಿಯನ್ನು ಬ್ರಹ್ಮಾಂಡದ ದಿವ್ಯ ಶಕ್ತಿ ನಮಗೆ ಕೊಡಲಿ. ಸಂಶಯ, ನಿರಾಶೆ ಮತ್ತು ದೂರಾವಸ್ಥೆಯನ್ನು ಸೃಷ್ಟಿಸುವ ನಮ್ಮ ಎಲ್ಲ ವಂಶವಾಹಿನಿಗಳ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಬಿಡಿಸಿ ಹಾಕಲಿ, ಅಳಿಸಿ ಹಾಕಲಿ. ನಮ್ಮೊಳಗೆ ಶ್ರದ್ಧೆ, ಶರಣಾಗತಿ, ಜಾಗೃತಿ ಮತ್ತು ದಿವ್ಯತೆಯ ಅನುಭವವನ್ನು ತುಂಬಲಿ. ಧನ್ಯವಾದಗಳು. ನಾವು ಬ್ರಹ್ಮಾಂಡವನ್ನು ಪ್ರೀತಿಸುತ್ತೇವೆ. ಬ್ರಹ್ಮಾಂಡದ ದಿವ್ಯ ಶಕ್ತಿ ನಕಾರಾತ್ಮಕ ಭಾವನೆಗಳು ಹುಟ್ಟುವುದಕ್ಕಿಂತ ಮುಂಚೆಯೇ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪುನರಾವರ್ತಿಸುವ ಅಭ್ಯಾಸವನ್ನು ನಮಗೆ ಮಾಡಿಸಲಿ. ನಕಾರಾತ್ಮಕತೆಯನ್ನು ಸೃಷ್ಟಿಸುವ, ಪುನರಾವರ್ತಿಸುವ, ಹಿಡಿದಿಟ್ಟುಕೊಳ್ಳುವ, ದೂರು ಕೊಡುವ, ತೀರ್ಪು ಮಾಡುವ, ಕೋಪವನ್ನು ಪೋಷಿಸುವ, ಭಯವನ್ನು ಬೆಳೆಸುವ ನಮ್ಮ ಎಲ್ಲ ವಂಶವಾಹಿನಿಗಳ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಲಿ.
ನಮ್ಮ ಎಲ್ಲ ಜನ್ಮ ಜನ್ಮಾಂತರದ ನೆನಪುಗಳಿಂದ, ಅನಗತ್ಯ ಭಾವನೆಗಳಿಂದ ಮತ್ತು ಹಳೆಯ ಮಾದರಿಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಲಿ. ನಮ್ಮ ವಂಶವಾಹಿನಿಗಳಲ್ಲಿ ಸಕಾರಾತ್ಮಕತೆ, ಪರಿಶುದ್ಧವಾದ ಅರಿವು, ಆತ್ಮವಿಶ್ವಾಸ, ಶಾಂತಿ, ಪ್ರೀತಿ, ಸಮೃದ್ಧಿ ಮತ್ತು ದಿವ್ಯ ಜಾಗೃತಿಯನ್ನ ತುಂಬಲಿ. ಧನ್ಯವಾದಗಳು. ನಾವು ಬ್ರಹ್ಮಾಂಡವನ್ನು ಪ್ರೀತಿಸುತ್ತೇವೆ. ಬ್ರಹ್ಮಾಂಡದ ದಿವ್ಯ ಶಕ್ತಿ, ನಕಾರಾತ್ಮಕ ಭಾವನೆಗಳು ಹುಟ್ಟುವುದಕ್ಕಿಂತ ಮುಂಚೆಯೇ ನಾನು ಈ ಮಂತ್ರವನ್ನು ಪುನರಾವರ್ತಿಸುವ ಅಭ್ಯಾಸವನ್ನು ಮಾಡಿಸು. ನಕಾರಾತ್ಮಕತೆಯನ್ನು ಸೃಷ್ಟಿಸುವ, ಪುನರಾವರ್ತಿಸುವ, ಹಿಡಿದಿಟ್ಟುಕೊಳ್ಳುವ ಅಭ್ಯಾಸವನ್ನು ನನ್ನಿಂದ ಮತ್ತು ನಮ್ಮ ಎಲ್ಲ ವಂಶವಾಹಿನಿಗಳಿಂದ ಸಂಪೂರ್ಣವಾಗಿ ಅಳಿಸು. ನಮ್ಮೆಲ್ಲರ ವಂಶವಾಹಿನಿಗಳಲ್ಲಿ ಶಾಂತಿ, ಪ್ರೀತಿ, ಆತ್ಮವಿಶ್ವಾಸ, ಸಕಾರಾತ್ಮಕತೆ ಮತ್ತು ಪರಿಶುದ್ಧವಾದ ಅರಿವನ್ನು ತುಂಬು. ನಾನು ಯಾರೂ ಬದಲಾಗಬೇಕು ಎಂದು ಕಾಯುವುದಿಲ್ಲ. ನಾನು ನನ್ನ ಭಾವನೆಗಳನ್ನು ಬದಲಾಯಿಸಲು ಶಕ್ತಳಾಗಿದ್ದೇನೆ. ನಾನು ನನ್ನ ಭಾವನೆಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ. ಭಾವನೆ ಬಂದ ಕ್ಷಣದಲ್ಲೇ ನಾನು ಹೀಲಿಂಗ್ ಅನ್ನು ಮಾಡುತ್ತೇನೆ. ನಾನು ನನ್ನ ಜೀವನದ ಮಾಸ್ಟರ್ ಆಗುತ್ತಿದ್ದೇನೆ. ಪರತತ್ವದ ಗುರಿ ಹಿಡ್ಕೊಂಡು ಹೋಗೋದು ನಮ್ಮ ನಿತ್ಯ ಕ್ರಮ ಇರಬೇಕು. ಜೀವನದ ಗುರಿ ಇರಬೇಕು. ನಮ್ಮ ವಾಂಛಿತಾರ್ಥ ಇರಬೇಕು. ನಶ್ವರವಾದ ಭೋಗಕ್ಕಾಗಿ ಬಾಯಿ ನೀಡಿ ಕರೆದು ಹಾಕುವುದು, ಕಷ್ಟಕ್ಕೆ ಗುರಿಯಾಗಿ ಒಂದು ಕವಡಿಗಾಗಿ ಸಾಮ್ರಾಜ್ಯ ಕಳ್ಕೊಳ್ಬಾರ್ದು. ಅಂಥ ಎಚ್ಚರು ನಿಮ್ಮಲ್ಲಿ ನೆಲೆಸಿರಲಿ. ಆ ಶ್ರೀರಾಮನ ಕೃಪೆಯಿಂದ, ಆಂಜನೇಯನ ಕೃಪೆಯಿಂದ ನಮ್ಮ ಎಲ್ಲರಲ್ಲಿಯೂ ಆ ಆತ್ಮತತ್ವದ ಗುರಿ ನೆಲೆಸಿದ್ದು. ವೈಷಯಿಕ ಭೋಗಗಳಲ್ಲಿ ಸಹಜಿಕವಾಗಿ ವೈರಾಗ್ಯ ಉಂಟಾಗಿ ಆತ್ಮ ತೃಪ್ತಿಯಿಂದ ಸಮಾಹಿತರಾಗಿ ಸಮಾಧಾನಗೊಂಡು ಚಿರಶಾಂತಿಯನ್ನು ಪಡೆದು ಕೃತಕೃತ್ಯರಾಗೋಣ. ಇದೇ ಭಾಗ್ಯ. ಪ್ರಾರಬ್ಧ ಕರ್ಮದಿಂದ ಭೋಗಗಳು ಉಂಟಾಗುವು, ಅನುಕೂಲತೆ ಉಂಟಾಗುವುದು. ಆದರೆ ಅದರಲ್ಲಿ ಜೀವನದ ಮಟ್ಟಿಗೆ ಅದರ ಉಪಯೋಗ ಇಟ್ಟುಕೊಂಡು ಅದರಿಂದ ಸಾಧಿಸುವಂತಹ ಮಹಲ್ಲಾಭ ಅಂದರೆ ಪರಮಾತ್ಮನ ಪ್ರಾಪ್ತಿ. ಇದನ್ನ ನಾವು ಮರೆಯಕೂಡದು. ಪರತತ್ವದ ಹೇಳಿ. ನಾನು ಯಾರೋ ಬದಲಾಗಬೇಕು ಎಂದು ಕಾಯುವುದಿಲ್ಲ. ನಾನು ನನ್ನ ಭಾವನೆಗಳನ್ನು ಬದಲಾಯಿಸಲು ಶಕ್ತಳಾಗಿದ್ದೇನೆ. ನಾನು ನನ್ನ ಭಾವನೆಗಳಿಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೇನೆ. ಭಾವನೆ ಬಂದ ಕ್ಷಣದಲ್ಲೇ ನಾನು ಹೀಲಿಂಗ್ ಅನ್ನ
ಅನ್ವಯಿಸುತ್ತೇನೆ. ಆತ್ಮೀಯ ಬ್ರಹ್ಮಾಂಡವೇ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನಿನಗೆ ಕೃತಜ್ಞತೆಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ನಾನು ನನ್ನ ಜೀವನದ ಮಾಸ್ಟರ್ ಆಗುತ್ತಿದ್ದೇನೆ. ನನ್ನ ಭಾವನೆಗಳ ದಾಸನಲ್ಲ, ನನ್ನ ಭಾವನೆಗಳ ಸೃಷ್ಟಿಕರ್ತನು. ನನ್ನ ಹಳೆಯ ಅಭ್ಯಾಸಗಳನ್ನು ಬಿಡಲು ನಾನು ಸಿದ್ಧನಿದ್ದೇನೆ. ನಾನು ಸಿದ್ಧಳಿದ್ದೇನೆ. ನಾನು ಪರಿಸ್ಥಿತಿಗಳ ಬಲಿಪಶು ಅಲ್ಲ. ನಾನು ಸೃಷ್ಟಿಕರ್ತನು. ನಾನು ಪರಮಾತ್ಮ ಸ್ವರೂಪನು. ನನ್ನನ್ನು ನಾನು ಗೌರವಿಸುತ್ತೇನೆ. ನನ್ನೊಳಗಿನ ದಿವ್ಯತೆಯನ್ನು ಗುರುತಿಸುತ್ತೇನೆ. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ನಾವು ನಿಮ್ಮ ಶ್ರೇಯಸ್ಸನ್ನು ಬಯಸುತ್ತೇವೆ. ಧನ್ಯವಾದಗಳು. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ಗುರುವೇ ನೀ ದಯಮಾಮಯ, ಗುರುವೇ ನೀ ಕರುಣಾಮಯ, ಗುರುವೇ ನೀ ಕರುಣಾಮಯ. ನನ್ನನು ತಿದ್ದಿದೆ, ಬುದ್ಧಿಯ ಭಿತ್ತಿದೆ, ಒಳಗಿನ ಕಣ್ಣನು ತೆರೆಸಿದೆ. ಪ್ರಕೃತಿಯ ಕಣಕಣದಲ್ಲೂ ನೀನಿಹೆ, ಪ್ರಕೃತಿಯ ಕಣಕಣದಲ್ಲೂ ನೀನಿಹೆ. ಅಲ್ಲೆಲ್ಲ ನಿನ ನಾನು ಕಂಡಿಹೆ, ಕಡೆಗೊಮ್ಮೆ ಒಳ ಬಂದು ನೆಲೆಸಿದೆ, ಕಡೆಗೊಮ್ಮೆ ಒಳ ಬಂದು ನೆಲೆಸಿದೆ. ನೀ ನೆಲೆಸಿದೆ, ಗುರುವೇ ನೆಲೆಸಿದೆ, ನೀ ನನ್ನೊಳು ನೆಲೆಸಿದೆ. ನಾನಿಲ್ಲ ಈಗ, ನಾನಿಲ್ಲ ಈಗ, ನಾನಿಲ್ಲ ಈಗ, ನೀನೇ ಎಲ್ಲ ಎಂದ ನನ್ನ ಕಣ್ಣ ತೆರೆಸಿದೆ. ನೀನು ನಾನೊಬ್ಬುದಿಲ್ಲ ಇರುವುದೇ ಎಂದು ಸಾರಿದೆ, ನೀ ಸಾರಿದೆ, ನೀ ಸಾರಿದೆ. ನಾ ಸೇರಿದೆ, ಗಮ್ಯ ಸೇರಿದೆ. ಗುರುವೇ ನೀ ದಯಮಾಮಯ, ಗುರುವೇ ನೀ ಕರುಣಾಮಯ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗಿದೆ. ನಿಮ್ಮ ಭಾವನೆಗಳ ದಾಸರಾಗದೆ ನಿಮಗೆ ಬೇಕಾದ ಭಾವನೆಗಳನ್ನು ಸೃಷ್ಟಿಸುವುದನ್ನು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಜೀವನದ ಬ್ರಹ್ಮ ನೀವೇ ಆಗುತ್ತೀರಿ. ನಿಮ್ಮ ಹಳೆಯ ಅಭ್ಯಾಸವನ್ನು ಬಿಡಲು ತಯಾರಾದರೆ ಬ್ರಹ್ಮ ಪದವಿ ನಿಮ್ಮದೇ. ನೀವು ಪರಿಸ್ಥಿತಿಗಳ ಬಲಿಪಶುವಲ್ಲ, ನೀವು ಸೃಷ್ಟಿಕರ್ತರು. ನೀವು ಪರಮಾತ್ಮ ಸ್ವರೂಪರು. ನಿಮ್ಮನ್ನು ಗೌರವಿಸಿ
ನಿಮ್ಮನ್ನು ಕೀಳಾಗಿ ಕಾಣಬೇಡಿ. ನಿಮ್ಮೊಳಗಿನ ದಿವ್ಯತೆಯನ್ನು ಗುರುತಿಸಿ, ಅದೇ ಎಲ್ಲ ಸಮಸ್ಯೆಗಳ ಪರಿಹಾರ. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ನಾವು ನಿಮ್ಮ ಶ್ರೇಯಸ್ಸನ್ನ ಬಯಸುತ್ತೇವೆ. ಧನ್ಯವಾದಗಳು. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ನಿಮ್ಮ ಜೀವನದಲ್ಲಿ ಯಾವ ಕ್ಷೇತ್ರ ಹೆಚ್ಚು ಅಡಚಣೆ ಅನುಭವಿಸುತ್ತಿದೆ? ಆರೋಗ್ಯವೇ, ಸಂಬಂಧಗಳೇ, ಉದ್ಯೋಗ ಅಥವಾ ವ್ಯಾಪಾರವೇ, ಹಣಕಾಸೆ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯೇ? ಬಹಳ ಬಾರಿ ಸಮಸ್ಯೆ ಹೊರಗಿರುವುದಿಲ್ಲ. ನಮ್ಮ ಶಕ್ತಿ ಕೇಂದ್ರಗಳ ಚಕ್ರ ಅಸಮತೋಲನದಲ್ಲಿರಬಹುದು. ಇದೇ ಕಾರಣಕ್ಕಾಗಿ ಪ್ರಜ್ಞಾ ಪ್ರಕಲ್ಪ ವತಿಯಿಂದ ಬರುವ ಸೋಮವಾರದಿಂದ ಶನಿವಾರದವರೆಗೆ ವಿಶೇಷ 7 ಚಕ್ರ ಹೀಲಿಂಗ್ ಪ್ರಾಕ್ಟೀಸ್ ಸರಣಿ ಆಯೋಜಿಸಲಾಗಿದೆ. ಪ್ರತಿದಿನ ಒಂದು ಚಕ್ರ, ಪ್ರತಿದಿನ ಒಂದು ಆಳವಾದ ಹೀಲಿಂಗ್, ಪ್ರತಿದಿನ ಒಂದು ಹೊಸ ಜಾಗೃತಿ, ಪ್ರತಿದಿನ ಒಂದು ಹೊಸ ಪರಿವರ್ತನೆ. ಹೋಒಪನೋಪನೋ ಹೀಲಿಂಗ್ ವಿಧಾನದ ಮೂಲಕ ಚಕ್ರಗಳ ಶುದ್ಧೀಕರಣ, ನಕಾರಾತ್ಮಕ ಭಾವನೆಗಳ ಬಿಡುಗಡೆ, ಎಪಿಜೆನೆಟಿಕ್ ಮೆಮೊರಿಗಳ ಹೀಲಿಂಗ್, ಆತ್ಮವಿಶ್ವಾಸ, ಶಾಂತಿ ಮತ್ತು ಸಮೃದ್ಧಿಯ ಜಾಗೃತಿ, ಆರೋಗ್ಯ, ಸಂಬಂಧ, ವೃತ್ತಿ, ಹಣಕಾಸು ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ಶಕ್ತಿಯುತ ಸಾಧನೆ. ಕ್ಲಾಸ್ ಅನ್ನು ಯಾವುದೇ ಕಾರಣಕ್ಕೆ ಯಾರೂ ಮಿಸ್ ಮಾಡಿಕೊಳ್ಬೇಡಿ, ಏಕೆಂದರೆ ಇದು ನಾವು ಈ ಸಂಪೂರ್ಣ ಚಕ್ರ ಹೀಲಿಂಗ್ ಯಾತ್ರೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ನಿಮ್ಮ ಕುಟುಂಬದವರನ್ನು, ಸ್ನೇಹಿತರನ್ನು ಮತ್ತು ಆತ್ಮೀಯರನ್ನು ಸಹ ಆಹ್ವಾನಿಸಿ. ಒಟ್ಟಿಗೆ ಮಾಡುವ ಹೀಲಿಂಗ್ ಇನ್ನಷ್ಟು ಶಕ್ತಿಯುತವಾಗಿರುತ್ತದೆ. ಕೆಲವೊಮ್ಮೆ ಒಂದು ಹೀಲಿಂಗ್ ಸೆಷನ್ ಒಂದು ಹೊಸ ಅರಿವು, ಒಂದು ಹೊಸ ನಿರ್ಧಾರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನಿಮ್ಮ ಶಕ್ತಿ ಕೇಂದ್ರಗಳನ್ನು ಜೋಡಿಸಿಕೊಳ್ಳಿ. ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿ. ನಿಮ್ಮ ಜೀವನದಲ್ಲಿ ತಕ್ಷಣದ ಬದಲಾವಣೆಯ ಅನುಭವಕ್ಕೆ ಅವಕಾಶ ನೀಡಿ. ನಿಮ್ಮ ಚಕ್ರಗಳು ಸಮತೋಲನಗೊಂಡಾಗ ನಿಮ್ಮ ಜೀವನವು ಸಮತೋಲನಗೊಳ್ಳಲು ಆರಂಭವಾಗುತ್ತದೆ. ನೀವು ಕೇವಲ ದೇಹವಲ್ಲ, ನೀವು ಶಕ್ತಿಯುತ ಚೈತನ್ಯ. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ನಾವು ನಿಮ್ಮ ಶ್ರೇಯಸ್ಸನ್ನು ಬಯಸುತ್ತೇವೆ. ಧನ್ಯವಾದಗಳು. ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. 2 ಕೈಗಳನ್ನ ಉಜ್ಜಿಕೊಂಡು ಅದರಿಂದ ಉತ್ಪತ್ತಿಯಾದ ಶಾಖವನ್ನ ನಿಮ್ಮ ಕಣ್ಣುಗಳಿಗೆ ಕೊಡುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ. ಇವತ್ತು ಯಾರು ಮಾತಾಡ್ತೀರಿ? ಮಮತಾ ಹೆಸರು. ಮಮತಾ ಮೇಡಮ್ ಅನ್ಮಿಟ್ ಮಾಡ್ತಾ ಇದ್ದೀನಿ, ಮಾಡ್ಕೊಳ್ಳಿ. ಹರೇ ರಾಮ್. ಹರೇ ರಾಮ್. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪಕ್ಕೆ ನನ್ನ ಅನಂತ ಧನ್ಯವಾದಗಳು. ನಾನು ಈಗ 1.5 ವರ್ಷದಿಂದನೂ ಮೇಡಮ್ ರೆಗ್ಯುಲರ್ ಆಗಿ ನಾವು ಕ್ಲಾಸಲ್ಲಿ ಕೂತ್ಕೊಳ್ತಾ ಇದ್ದೀವಿ. ನಿಮ್ಮ ಕ್ಲಾಸು ಎಷ್ಟು ಸುಂದರವಾಗಿ ಮೂಡಿ ಬರ್ತಾ ಇದೆ ಅಂದರೆ, ಒಂದು ದಿನದಿಂದ ಒಂದು ದಿನಕ್ಕೆ ನಾವು ಏನೋ ಒಂದು ಹೊಸ ಚೈತನ್ಯದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಅಷ್ಟು ಉತ್ತಮವಾಗಿ ಬರ್ತಾ ಇದೆ. ಇವತ್ತು ನೀವು ಪ್ರಪಂಚದಲ್ಲಿ ಅತಿ ವೇಗವಾಗಿ ಚಲಿಸೋದಂದ್ರೆ ನಮ್ಮ ಮನಸ್ಸೇಯ. ಈಗ ನಾನು ಇಲ್ಲಿ ನಿಮ್ಮ ಹತ್ರ ಈ ಕ್ಲಾಸಲ್ಲಿ ನಾನು ಮಾತಾಡ್ತಾ ಇದ್ದರೆ ನನ್ನ ಮನಸ್ಸು 100 ಕಡೆ ತಿರ್ಕೊಂಬರ್ಬೋದು. ಆದರೆ ಅದನ್ನು ಹೇಗೆ ನಾವು ನಿಗ್ರಹ ಮಾಡಬೇಕು ಅನ್ನೋದನ್ನ ನೀವು ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದೀರಾ. ಅದರಲ್ಲೂ ಇವತ್ತು ನಮ್ಮೊಳಗೆ ಹೇಳ್ತಕ್ಕಂಥ ನಕಾರಾತ್ಮಕ ಭಾವನೆಯನ್ನು ನಾವು ಎದ್ದ ಮೇಲೆ ಐ ಆಮ್ ಸಾರಿ, ಥ್ಯಾಂಕ್ ಯು, ಪ್ಲೀಸ್ ಫರ್ಗಿವ್ ಮಿ ಹೇಳೋದಕ್ಕಿಂತ ಮೊದಲು ಅದನ್ನು ಹೇಳದೆ ಆ ಭಾವನೆಗಳು ನಮ್ಮಲ್ಲಿ ಉತ್ಪನ್ನ ಆಗದೆ ಇರಲಿಕ್ಕೆ ಏನು ಮಾಡಬೇಕು ನಾವು ಹೇಳಿದ್ರೆ ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಯಾಕೆಂದರೆ ನಮ್ಮ ಜೀವನದಲ್ಲಿ ಏನೇನೋ ಕಹಿ ಘಟನೆಗಳು ನಡೆದಿರಲ್ಲ ಅಂತ ಅದನ್ನು ಅವಾಗ ನೆನಪು ಮಾಡಿಕೊಂಡು ಅದು ನೆನಪಿಗೆ ಬಂದ ತಕ್ಷಣ ಐ ಆಮ್ ಸಾರಿ ಹೇಳ್ತಿದ್ವಿ ನಾವು. ಅಂದರೆ ಈ ಕ್ಲಾಸಿಗೆ ಸೇರಿದ ಮೇಲೆ ಯಾವುದೋ ಒಂದು ಭಾವನೆಗಳು ಬಂದವಾಗ
ಆದ್ರೆ ಇವತ್ತಿನ ನನ್ನ ಕ್ಲಾಸಲ್ಲಿ ನನ್ನ ಅನುಭವಕ್ಕೆ ಬಂದ ಹಾಗೆ ನಾವು ಆದಷ್ಟು ಆ ನೆನಪುಗಳನ್ನೇ ಮಾಡ್ಕೋಬಾರ್ದು. ಅಂದ್ರೆ ಆ ನೆನಪುಗಳು ಬರ್ಲಿಕ್ಕೆ ಬಿಡದೇ ಇರಬೇಕು, ಅಷ್ಟು ನಾವು ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ಪ್ರಜ್ಞಾ ಪ್ರಕಲ್ಪ ಇನ್ನೂ ಹೀಗೆ ಚೆನ್ನಾಗಿ ಬೆಳೀಲಿ. ಪ್ರಜ್ಞಾಶ್ರೀಗೆ, ಪ್ರಕಾಶ್ ಅವರಿಗೆ, ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಯಾಕೆಂದ್ರೆ ಇವತ್ತಿನ ಕ್ಲಾಸಲ್ಲಿ ನನಗೆ ಒಂದು ಸಣ್ಣ ಅನುಭವ. ಮೇಡಮ್ ಟೈಮ್ ಇದೆಯಾ? ಹೇಳಿ, ಮಾತಾಡ್ಬೋದಾ? ಮಾತಾಡಿ. ನನಗೊಂದು ಸಣ್ಣ ಅನುಭವ ಅಂದರೆ, ನನಗೆ ಒಂದು ಕಹಿ ಘಟನೆಗಳು ಯಾವಾಗಲೂ ನೆನಪಾಗ್ತಾ ಇರ್ತಿತ್ತು. ಅಂದರೆ ನಮ್ಮ ಮನೆಯವರಿಗೆ ಅವರು ಚಿಕ್ಕವರಿದ್ದಾಗ ಒಂದು ಇನ್ಸಿಡೆಂಟ್ ನಡೆದಿದ್ದು. ಅಂದರೆ ಅವರು ಒಂದು 16-17 ವರ್ಷಕ್ಕೆ ಏನೋ ಒಂದು ಉತ್ತಮವಾದ ಕೆಲಸ ಸಿಗತ್ತೆ ಅಂತಂದು ಅವರಿಗೆ ಹತ್ತಿರದಲ್ಲಿ ಬೇಕಾದವರೇ ಕರ್ಕೊಂಡೋಗಿ, ಅಂದರೆ ಅಲ್ಲಿ ಹೋದಾಗ ಅವ್ರು ತುಂಬ ನಿರಾಸೆಗೊಳಗಾಗಿ ತುಂಬ ಕಷ್ಟಪಟ್ಟಿದ್ದನ್ನು ಅವರು ನನ್ನ ಹತ್ರ ಹೇಳ್ಕೊಂಡಿದ್ದು, ಅದು ನನಗೆ ಒಂಥರ ಹಿಂಗೆ ಮರೀಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಆ ಭಾವನೆಗಳು ಬರ್ತಾ ಇತ್ತು. ಇವತ್ತು ನನಗೆ ಅನಿಸ್ತು, ಓಹೋ, ಆ ಭಾವನೆಗಳನ್ನ ನಾ ತಂದ್ಕೋಬಾರ್ದು. ಅಂದರೆ ನಂಗೆ ಇವತ್ತು ಈ ಕ್ಲಾಸಲ್ಲಿ ಅಂದರೆ ತುಂಬ ಇನ್ಯಾವತ್ತೂ ಆ ಭಾವನೆಗಳನ್ನು ತಂದ್ಕೊಳ್ಳಲ್ಲ, ನೆನಪು ಮಾಡ್ಕೊಳ್ಳಲ್ಲ. ಅಂದ್ರೆ ಆ ವ್ಯಕ್ತಿನೂ ಕೂಡ ವ್ಯಕ್ತಿನ ನಾವು ತುಂಬ ಚೆನ್ನಾಗಿ ಪ್ರೀತಿಸ್ಬೇಕು. ನಾವು ಆ ವ್ಯಕ್ತಿಗಳನ್ನು ಪ್ರೀತಿಸ್ತಾ ಇದ್ದಂಗೆ ಯಾಕೆಂದ್ರೆ ಇವತ್ತು ನಾವು ಉತ್ತಮವಾಗಿದ್ದೀವಿ. ಉತ್ತಮವಾಗಿದ್ದಾಗ ಆ ವ್ಯಕ್ತಿನ ನಾವು ದ್ವೇಷ ಮಾಡಿದ್ರೆ ಏನಿದೆ ಅಂತ ನನಗೆ ತುಂಬ ಎಚ್ಚರಿಕೆ ಆಯ್ತು ಈ ಕ್ಲಾಸಲ್ಲಿ. ಹಾಗಾಗಿ ನಾನು ಇವತ್ತು ತಕ್ಷಣ ಹಂಚ್ಕೊಂಡಿದ್ದೀನಿ. ನಿಮಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಮಮತಾ ಮೇಡಮ್ಗೆ. ಬಹುಶಃ ನಾವು ಲಾಸ್ಟ್ ವೀಕಲ್ಲಿ ಇದ್ರ ಬಗ್ಗೆನೆ ಮಾಡಿದ್ದೆ ಅಲ್ವಾ, ಟ್ರಿಗರ್. ಹೌದು ಮೇಡಮ್. ಟ್ರಿಗರ್ ಯಾಕೆ ಬಂದಿದೆ? ಪಾಠ ಕಲ್ಸಕ್ಕಾಗಿ, ಬುದ್ಧಿ ಕಲ್ಸಕ್ಕಾಗಿ, ದ್ವೇಷಕ್ಕಲ್ಲ. ಅದಕ್ಕೆ ಇವತ್ತು ನಿಮ್ಗೆ ಅರ್ಥವಾಗಿದೆ. ಅದಕ್ಕೆ ಕಂಗ್ರ್ಯಾಚುಲೇಷನ್, ಧನ್ಯವಾದಗಳು. ಈಗ ಇನ್ನೊಬ್ಬ ಮೇಡಮ್ ವಿಡಿಯೋ ಆನ್ ಮಾಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಹೋಗ್ತೀನಿ. ಪ್ರಭಾ ಮೇಡಮ್ ಅನ್ಮಿಟ್ ಮಾಡ್ತಾ ಇದ್ದೀನಿ, ಮಾತಾಡಿ. ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಇವತ್ತಿನ ಸೆಷನ್ ತುಂಬಾನೇ ಚೆನ್ನಾಗಿತ್ತು. ಏನಂದ್ರೆ ನೀವು ಪ್ರತಿ ಒಂದನ್ನು ಈ 4 ವಾಕ್ಯವನ್ನ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ನಾವು ಅದನ್ನ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮಲ್ಲಿ ನಕಾರಾತ್ಮಕ ಬರದೇ ಇಲ್ಲ. ಆ ತರದಲ್ಲಿ ನೀವು ಹೀಲಿಂಗ್ ಮಾಡಿಸಿದಿರಿ. ಇಷ್ಟು ಹೀಲಿಂಗ್ ಮಾಡಿಸಿದ್ರು ಹಿಂದೆ ಎಲ್ಲಾ ಹೀಲಿಂಗ್ ಅಲ್ಲೂ ನೀವು ತುಂಬಾ ಚೆನ್ನಾಗೇ ಮಾಡಿದಿರಿ. ಆದ್ರೆ ಇವತ್ತಿನ ಸೆಷನ್ ಮಾತ್ರ ಅತ್ಯದ್ಭುತ. ಅದು ಹೇಳಲಿಕ್ಕೆ ಅಷ್ಟು ಖುಷಿ ಆಗ್ತಾ ಇದೆ. ನೀವು ಪ್ರತಿಯೊಂದು ನಮ್ಮಲ್ಲಿ ಏನೇನ್ ನಕಾರಾತ್ಮಕತೆ ಬರ್ತಾನೆ ಇರುತ್ತೆ. ಬಂದ ತಕ್ಷಣ ನೀವು ಈ 4 ವಾಕ್ಯಗಳನ್ನು ಹೇಳಿ 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 ಎಷ್ಟು ಊರಿ ನಮ್ಮ ಒಳಗೆ ನಮ್ಮ ಗೊಬ್ಬರ ಗುಂಡಿ ತಲೆಯಲ್ಲಿ ಆಗಿರೋಂತ ಗೊಬ್ಬರ ಗುಂಡಿ ತಿರುಗ್ತಾ ಇದೆಯಾ. ಅಷ್ಟು ತುರುಕಿದ್ರು ನಮಗೆ ಒಂದೊಂದ್ ಟೈಮ್ ನಕಾರಾತ್ಮಕತೆ ಬಂದೇ ಬರುತ್ತೆ. ಅದು ಒಂದೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ನಕಾರಾತ್ಮಕತೆ ಬಂದ ಮೇಲೆ ನಮಗೆ ಐ ಆಮ್ ಸಾರಿ ತಕ್ಷಣ ಅಂದ್ರೆ ನಮ್ಗೆ ಮೈಂಡಲ್ಲಿ ಹೋಗೋದು ಬೇಡವಾಗಿದ್ದೆ ಫಸ್ಟ್ ಬರೋದು ನಮ್ಮ ಮೈಂಡಿ ಬೇಡವಾದ್ದು. ಆಯ್ತಾ? ಆ ತರ ಬರೋದ್ರಿಂದ ನಮ್ಗೆ ನಕಾರಾತ್ಮಕತೆಯನ್ನು ತೆಗೆದು ಹಾಕೋದು ತುಂಬಾನೇ ಕಷ್ಟ ಆಗ್ತದೆ. ಒಂದೊಂದು ತುಂಬಾ ಕಷ್ಟ ಆಗ್ತದೆ. ಆದ್ರೂ ನೀವು ಇವತ್ತಿನ ನಿಜ ಅಂದ್ರೆ ವಾಯ್ಸ್ ಬ್ರೇಕ್ ಆಗ್ತದೆ. ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ನಿಜ ನಮ್ಗೆ ನಕಾರಾತ್ಮಕ ಯೋಚನೆಗಳು ಬರಲೇಬಾರದು. ಆ ತರದಲ್ಲಿ ಹೀಲಿಂಗ್ ಮಾಡಿಸಿದ್ರೆ ಆನ್ ಮಾಡಿದ್ರೆ ಸ್ವಲ್ಪ ಬ್ರೇಕ್ ಆಗುತ್ತೆ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ. ಎಷ್ಟು ನಕಾರಾತ್ಮಕತೆಯನ್ನ ತೆಗೆದು ಹಾಕ್ತಿದ್ದೀರಿ ನೀವು ಅಂದ್ರೆ ಅದು ಹೇಳಲಿಕ್ಕಾಗಲ್ಲ. ಅಷ್ಟು ತರದಲ್ಲಿ ನಮ್ಗೆ ತಲೆ ತುಂಬ್ತಾ ಇದ್ದೀರಿ. ಇವತ್ತಿನ ಸೆಷನ್ ಮಾತ್ರ ಅದು ಹೇಳಲಿಕ್ಕಾಗಲ್ಲ. ಎಂತ ದಡ್ಡರಿಗೂ ಸಹ ನಿಜ ಅಂದ್ರೆ ಅಂಥದ್ದು ತಲೆ ಹೋಗುತ್ತೆ ಇವತ್ತು. ಆ ತರದಲ್ಲಿ ನೀವು ಏನೋ ಗೊತ್ತಿಲ್ಲದೆ ಸಣ್ಣ ಮಕ್ಕಳಿಗೆ ಸಹ ತಲೆ ಒಳಗೆ ಹೋಗುತ್ತೆ. ಆ ತರದಲ್ಲಿ ನೀವು ತುಂಬಾ ಹೀಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನನಗೆ ತುಂಬಾ ಖುಷಿ ಆಯ್ತು ಮಾತ್ರ. ಎಲ್ಲಾ ಸೆಷನ್ ಅಲ್ಲೂ ತುಂಬಾ ಖುಷಿ. ಇವತ್ತಿನ ಮಾತು ಅತ್ಯದ್ಭುತ. ಅದೆಷ್ಟು ಹೇಳಿದ್ರು ಸಾಲದು. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರಕಾಶ್ ಸರಿಗೆ, ಪ್ರಜ್ಞಾಶ್ರೀಯರಿಗೆ, ಇದಕ್ಕೆ ಪ್ರಜ್ಞಾ ಪ್ರಕಲ್ಪಕ್ಕೆ ಎಲ್ಲದಕ್ಕೂ ನಾನು ಕೋಟಿ ಧನ್ಯವಾದವನ್ನು ಹೇಳ್ತೇನೆ. ಮತ್ತೊಮ್ಮೆ ಒಂದು ಹೇಳೋದಂದ್ರೆ ನಾನು ಸೇರಿ 9 ತಿಂಗಳಾಯ್ತು ಈಗ ಈ ಸೆಷನ್ನಿಗೆ.
ನಾನು ಈ ಪ್ರಜ್ಞಾ ಪ್ರಕಲ್ಪಕ್ಕೆ ಸೇರಿ 9 ತಿಂಗಳಾಗಿ, ಇದು 10ನೇ ತಿಂಗಳು. ನಾನು ಪರ್ಸನಲ್ ಹೀಲಿಂಗು ತಗೊಂಡಿದ್ದೀನಿ. ನನಗೆ ಪರ್ಸನಲ್ ಹೀಲಿಂಗ್ ತಗೊಳಕ್ ಕಾರಣ ನಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿತ್ತು. ಅದರಿಂದ ನಮಗೆ ಸುಮಾರು ಇಂಪ್ರೂವ್ ಆಗಿದೆ. ಅದರಿಂದ ಸುಮಾರೆಲ್ಲ ಇದಾಗಿದೆ. ಅದೇ ನೀವು ಹೇಳ್ತಿರ್ತಿರಲ್ಲ, ನಮ್ಮ ಎಲ್ಲದೂ ಹೋಗು ಒಂದೇ ಸಲ ತೆಗಿಲಿಕ್ಕೆ ಆಗಲ್ಲ. ಡಾಕ್ಟರ್ ಒಂದೇ ಸಲ ತೆಗೆದ್ಬಿಡ್ತಾರೆ. ಆದ್ರೆ ಇದರಿಂದ ನಾವು ನಮ್ಮ ಕರ್ಮದಿಂದ ಬಂದಿರೋಂಥದ್ದು ಇದು. ಅದನ್ನ ನಾವು ತೆಗೆದುಕೊಳ್ಬೇಕು ಅಂದ್ರೆ ನಾವು ಪ್ರತಿ ಪ್ರಾಕ್ಟೀಸೇ ಮುಖ್ಯ. ಈ 4 ವಾಕ್ಯವನ್ನ ಎಷ್ಟು ಭಾವನೆಯಿಂದ ನಾವು ಹೇಳ್ತೀವೋ ಅದೇ ಮುಖ್ಯ ಆಯ್ತಾ. ಅದಕ್ಕೆ ನನಗೆ ಈಗ ಎಲ್ಲದರಲ್ಲೂ ಸುಮಾರು ಇಂಪ್ರೂವ್ ಆಗಿದ್ದೀನಿ. ಇನ್ನು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಇಂಪ್ರೂವ್ ಮಾಡ್ಕೋತೀನಿ ಹೇಳೋ ಒಂದು ಭರವಸೆ ನನ್ನಲ್ಲಿದೆ. ನಾನು ಖಂಡಿತ ಇದರಿಂದ ಮೇಲ್ ಬರ್ತೇನೆ. ನಿಮ್ಮಿಂದ ತುಂಬಾ ಇದಾಗಿದೆ. ತುಂಬಾ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಐ ಲವ್ ಯು. ನೀವು ಹೇಳ್ದ ಹಾಗೆ ಹೌದು, ತಲೆಯಲ್ಲಿ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಅದಕ್ಕೆ ನಾವು ಪ್ರತಿ ದಿವಸ ಕನ್ಸಿಸ್ಟೆನ್ಸ್ ಆಗಿ ರಾತ್ರಿ ಕ್ಲಾಸನ್ನ ಇಟ್ಟಿರೋದು. ಯಾಕೆ ನಿಮ್ಮ ತಲೆಯನ್ನ ಸಕಾರಾತ್ಮಕ ತುಂಬಕ್ಕೋಸ್ಕರ. ಬರ್ತಾನೆ ಇರುತ್ತೆ, ತೆಗಿತಾ ಇರ್ಬೇಕು. ಎಲ್ಲರೂ ಮನೆ ಕ್ಲೀನ್ ಮಾಡ್ತೀರಾ ಇಲ್ವಾ ಡೈಲಿ? ಮೊನ್ನೆ ಹೇಳಿದ್ದೆ ಅಲ್ಲ, ಹಲ್ಲು ಉಜ್ಜುತ್ತೀರಾ ಇಲ್ವಾ? ಒಂದ್ ದಿವಸ ಹಲ್ಲು ಉಜ್ಜಿದ್ರೆ ಏನಾಗತ್ತೆ? ಸ್ಮೆಲ್ ಬರುತ್ತೆ, ಕೆಟ್ಟ ಸ್ಮೆಲ್. ಅದೇ ತರ ಗೊಬ್ಬರ ಗುಂಡಿ ಆಗುತ್ತೆ ಮನಸ್ಸು. ಅದು ಗೊಬ್ಬರ ಗುಂಡಿ ಅಲ್ಲ, ಇನ್ನರ್ ಸ್ಟೇಟ್. ಅದು ಮಗು. ಆ ಮಗುವನ್ನ ಹೇಗೆ ನೀವು ಇಲ್ಲೆಲ್ಲ ತಾಯಂದ್ರು ಇದ್ದೀರಿ, ನಿಮ್ಮ ಮಕ್ಕಳನ್ನ ಹೇಗ್ ದೊಡ್ಡ ಮಾಡಿದಿರಿ, ಯಾವ್ದು ಬೇಕು ಯಾವ್ದು ಬೇಡ ಹಾಕಿದಿರಿ, ಅದೇ ತರ ನಿಮ್ಮ ತಲೆಗೆ ಹಾಕಿ. ಈಗ ಅನ್ಕೊಳ್ಳಿ, ಇದು ಮಗು. ಈ ಮಗುನ ಹೇಗೆ ನಾವು ರಕ್ಷಣೆ ಮಾಡಬೇಕು? ಮಗು ಹೇಗೆ ಬುದ್ಧಿ ಹೇಳ್ಬೇಕು? ಮಗು ಏನು ಗೊತ್ತಾಗಲ್ಲ. ಇದು ಹೇಳಿದ್ರು ಹಾಕುತ್ತೆ, ಇದು ಹೇಳಿದ್ರು ಹಾಕುತ್ತೆ. ಇದು ಸರಿ, ಅದು ತಪ್ಪು, ಅದಕ್ಕೆ ತಪ್ಪು ಸರಿ ಏನು ಗೊತ್ತಿಲ್ಲ ಸಬ್ ಕಾನ್ಶಿಯಸ್ ಮೈಂಡ್ಗೆ. ಅದು ಒಂದು ಮಗು. ಸಕಾರಾತ್ಮಕ ಯೋಚನೆಗಳನ್ನೇ ಹೌದು, ಹೇಳ್ಬೇಕು. ಸಕಾರಾತ್ಮಕನೇ. ನಕಾರಾತ್ಮಕ ಬಂದ್ಕೊಳ್ಳೆ ತೆಗಿಬೇಕು. ಇದು ಸರಿಯಲ್ಲ ಪುಟ್ಟ, ಇದು ಹಾಕು. ನಾನು ಪ್ರತಿ ಸರಿ ಹೇಳ್ತೀನಲ್ವಾ, ನಕಾರಾತ್ಮಕ ರಿಪೀಟೇಷನ್ ಪದೇ ಪದೇ ಹೇಳ್ಕೊಂಡಾಗ ನಕಾರಾತ್ಮಕ ಸೃಷ್ಟಿಯಾದ ಮೇಲೆ ಸಕಾರಾತ್ಮಕ ಪದೇ ಪದೇ ಹೇಳಿದಾಗ ಸಕಾರಾತ್ಮಕ ಸೃಷ್ಟಿ ಆಗ್ಲೇಬೇಕು. ಹೌದಾ ಅಲ್ವಾ? ಎಸ್ ಆರ್ ನೋ? ಹೌದು. ಅದಕ್ಕೆ ನಾವೇನ್ ಮಾಡ್ಬೇಕು? ಅದಕ್ಕೆ ಪ್ರಜ್ಞಾ ಪ್ರಕಲ್ಪ ಎವ್ರಿ ಡೇ ತುಂಬೋದು, ಎವ್ರಿ ಡೇ ಬುದ್ಧಿ ಹೇಳೋದು. ಆಯ್ತಾ? ಓಕೆ, ಧನ್ಯವಾದಗಳು ಮಮತಾ ಮೇಡಮ್ಗೆ, ಹಾಗೆ ಪ್ರಭಾ ಮೇಡಮ್ಗೆ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ ಕೂಡ. ಮತ್ತೆ ನಾನು ಹೇಳಿದಾಗೆ ಚಕ್ರವನ್ನ ಸೋಮವಾರದಿಂದ ಶನಿವಾರದವರೆಗೆ ಸ್ಪೆಷಲ್. ಪ್ರತಿಯೊಬ್ರು ಸೇರ್ಕೊಳ್ಳಿ. ಪ್ರತಿಯೊಬ್ರು ಅದರ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತಲ್ಲ. ಆದ್ರೆ ನಾವು ಮಾಡುವಂತ ಚಕ್ರ ಹೀಲಿಂಗಿಗೆ ಸೇರ್ಕೊಳ್ಳಿ. ಅದರ ಅನುಭವನ ಅನುಭವಿಸಿ ಇನ್ನು ಹೆಚ್ಚು ಹೆಚ್ಚು ಜನಿಗೆ ಹೇಳಿ. ಈ ತರ ತುಂಬಾ ಜನ ಕೂತಾಗ, ಇವತ್ತು ನನ್ನ ಬೆಳಿಗ್ಗೆ ಪರ್ಸನಲ್ ಕ್ಲಾಸಲ್ಲಿ ಬರ್ತಾ ಇದ್ದ ಅಂತ ಮೇಡಮ್ ಹೇಳ್ತಿದ್ರು, ರಾತ್ರಿ ಏನ್ ಎನರ್ಜಿ ಮೇಡಮ್, ರಾತ್ರಿ ನಿಮ್ಗೂ ಅಷ್ಟೇ ಎಷ್ಟು ಎನರ್ಜಿ ಇರುತ್ತೆ. ಅದು ಏನ್ ಎನರ್ಜಿ ರಾತ್ರಿ? ಯಾಕಂದ್ರೆ ವಿ ಆರ್ ಆಲ್ ಒನ್. ಎನರ್ಜಿ ಮಟ್ಟದಲ್ಲಿ, ಚೈತನ್ಯ ಮಟ್ಟದಲ್ಲಿ ನಾವೆಲ್ಲರೂ ಒಂದೇ, ದೇಹ ಮಾತ್ರ ಬೇರೆ. ಹಾಗಾಗಿ ಈ ಗ್ರೂಪ್ ಹೀಲಿಂಗ್ ಇರುತ್ತಲ್ಲ, ಅದು ಬಹಳ ಎನರ್ಜಿ. ಅದಕ್ಕೆ ಪ್ರತಿಯೊಬ್ರು ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡಿದಾಗ ಅವರ ಆಶೀರ್ವಾದ ನಿಮಗೆ, ನಿಮ್ಮ ಆಶೀರ್ವಾದ ಅವರಿಗೆ. ನೋಡಿ, ಇಲ್ಲೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ನನಗಿದೆ, ಹಾಗೆ ನಿಮ್ಗೆ ಕೂಡ ಆಶೀರ್ವಾದ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ರು ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಶೇರ್ ಮಾಡೋದ್ರಿಂದ ಅವರಿಗೆ ಎಲ್ಲ ಹೋಪ್ಸ್ ಬರುತ್ತೆ. ಶೇರ್ ಮಾಡಿದವರಿಗೂ ಕೂಡ, ಕೇಳ್ದವರಿಗೂ ಕೂಡ. ಆಯ್ತಾ? ಇಲ್ಲಿ ಯಾರು ಅನ್ಕೊಳ್ಳಿ, ಅಯ್ಯೋ ಇದಕ್ಕೆ ಸೇರಿದ್ರೆ ಎಲ್ಲರೂ ನಮ್ಮ ನೆಂಟರು ಇಷ್ಟೇ ಇದ್ದಾರೆ, ನಮ್ಗೆ ಆ ಕಾಯಿಲೆ ಇದೆ ಅನ್ಕೊಂಡ್ಬಿಡ್ತಾರೇನೋ, ನಮ್ಗೆ ಇದಿದೆ ಅನ್ಕೊಂಡ್ಬಿಡ್ತಾರೇನೋ. ಇಲ್ಲ, ಇಲ್ಲಿ ಯಾರು ಕಾಯಿಲೆ ಇದ್ದವರಲ್ಲ. ದೈನಂದಿನ ನಾನು ಇಲ್ಲಿ ಯಾರನ್ನ ಪರ್ಸನಲ್ ಕ್ಲಾಸಿಗೆ ಬರೋರು ಕೂಡ ನಾನು ಹಾಗಂತ ಹೇಳಲ್ಲ. ಇಲ್ಲಿ ಯಾರು ಪೇಷಂಟ್ ಅಲ್ಲ. ಅರ್ಥ ಆಯ್ತಾ? ಇಲ್ಲೆಲ್ಲ ಒಂದು ಕಡೆ ಸೇರಿರೋದು. ಹಾಗಾಗಿ ಯಾರು ಬೇಕಾದ್ರೂ, ಯಾರಿಗೂ ಅದನ್ನೆಲ್ಲ ಚರ್ಚೆ ಮಾಡೋಷ್ಟು, ಈ ಕ್ಲಾಸಿಗೆ ಬಂದ್ಮೇಲೆ ಯಾರಿಗೂ ಅದು ಚರ್ಚೆ ಮಾಡೋಷ್ಟು ಟೈಮ್ ಇರಲ್ಲ ಅಲ್ವಾ? ಅದಕ್ಕೆ
ನಿಮ್ಗೆ ಏನಾಗತ್ತೆ, ಏನ್ ಅನುಭವ ಆಗತ್ತೆ, ಇದು ಒಂದು ಅವಕಾಶ. ಫ್ರೀಯಾಗಿ ಹಂಚ್ಕೊಳ್ಳಿ. ನೀವು ಯಾವಾಗ ಹಂಚ್ಕೊಳ್ತೀರಾ ನಿಮ್ಮ ಮನಸ್ಸು ಅಷ್ಟು ಕ್ಲೀನ್ ಆಗುತ್ತೆ. ಆಯ್ತಾ? ಇಲ್ಲಿ ಯಾರು ಜಡ್ಜ್ ಮಾಡಲ್ಲ, ಯಾರು ಕಂಪ್ಲೇಂಟ್ ಮಾಡಲ್ಲ, ಅಥವಾ ನಿನ್ಗೆ ಹಾಗಾಗಿತ್ತಲ್ಲ, ನಿಮ್ಮ ಮೊನ್ನೆ ಹೇಳ್ದ್ಯಲ್ಲ ನಮ್ಗೆ ಈಗ, ಅದು ಯಾರು ಹೇಳಲ್ಲ. ಆಯ್ತಾ? ಇಲ್ಲೆಲ್ಲರೂ ಸೇರಿರು ಒಂದೇ ಕೆಲಸ. ಯಾಕೆ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಿ, ಪ್ರತಿಯೊಬ್ರು ಹಂಚ್ಕೊಳ್ಳಿ. ಆಯ್ತು, ಸಮಯ ಆಯ್ತು. ಶುಭರಾತ್ರಿ. ನಮ್ಮ ಮಮತಾ ಮೇಡಮ್ಗೆ ಹಾಗೆ ಪ್ರಭಾ ಮೇಡಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಐ ಆಮ್ ಸಾರಿ. I am sorry. ಜೋರಾಗಿ ಹೇಳಿ. Thank you. I am sorry. Please forgive me. Thank you. I love you. I'm sorry. Thank you. Sorry, please forgive me. Thank you. I love you. Thank you. I love you. I'm sorry. Please forgive me. Thank you. I love you. ಧನ್ಯವಾದಗಳು.